ನಮಸ್ತೆ. ಮನಸ್ಸಿಗೂ ಶುಗರ್ ಲೆವೆಲ್ಸಿಗೂ ಸಂಬಂಧ ಇದೆಯಾ? ಈ ಸಂಬಂಧ ಹೇಗೆ ಕ್ರಿಯೇಟ್ ಆಗುತ್ತೆ? ಯಾಕೆಂತಂದ್ರೆ ಮನಸ್ಸು ಬೇರೆ, ಶುಗರ್ ಲೆವೆಲ್ಸ್ ಇರೋಂಥದ್ದು ಬೇರೆ. ಸೊ ಡಯಾಬಿಟಿಕ್ ಇದ್ದವರಿಗೆಲ್ಲ ಮೆಂಟಲ್ ಪ್ರಾಬ್ಲಮ್ ಇರುತ್ತಾ, ಅಥವಾ ಮೆಂಟಲ್ ಪ್ರಾಬ್ಲಮ್ ಇರೋರಿಗೆ ಡಯಾಬಿಟೀಸ್ ಬರುತ್ತಾ? ಇದೊಂದು ಸಾಮಾನ್ಯವಾಗಿ ನಮಗೆ ಬರೋಂತಹ ಪ್ರಶ್ನೆಗಳು. ಅಥವಾ ನಾವು ಕೌನ್ಸಿಲಿಂಗ್ ಮಾಡಿದಾಗ ಕ್ವಾನ್ಯೂಟ್ರಿಷನಲ್ಲಿ ನಾವು ಹೆಡ್ ಟು ಟೋ ಅಂತ ಹೇಳ್ತೇವೆ, ಸಿಂಪ್ಟಮ್ಸ್ ಕೇಳಿದಾಗ ತುಂಬ ಸಲ ಗಮನಿಸ್ತೀವಿ, ಡಯಾಬಿಟೀಸ್ ಇದ್ದಾಗ ಓವರ್ ಆಲ್ ಮೆಂಟಲ್ ಹೆಲ್ತ್ ಅಂದ ತಕ್ಷಣ ತುಂಬ ಜನ ಅನ್ಕೋತಾರೆ ಕೇವಲ ಡಿಪ್ರೆಷನಲ್ಲಿ ಇರೋದು ಅಥವಾ ಆನ್ಸೈಟಿಲಿ ಇರೋದು ಅಂತ. ಅದು ಖಂಡಿತವಾಗ್ಲೂ ಅಲ್ಲ. ಓವರ್ ಆಲ್ ಯಾವುದೋ ಒಂದು ಸಿಚುವೇಶನಿಗೆ ರಿಯಾಕ್ಟ್ ಮಾಡೋದಿರೋಂಥದ್ದು, ಅಥವಾ ನಮ್ಮ ನಿದ್ದೆ ಇರಬಹುದು. ಹೀಗೆ ಓವರ್ ಆಲ್ ನಮ್ಮ ಮನಸ್ಸು ಶಾಂತವಾಗಿ ಇರೋದು ಪ್ಲಸ್ ಶುಗರ್ ಲೆವೆಲ್ಸಿಗೂ ಒಂದು ಸಂಬಂಧ ಇದೆಯಾ ಅಂತ. ಸೊ ಖಂಡಿತವಾಗ್ಲೂ ಒಂದು ಸಂಬಂಧ ಇದೆ ಇಲ್ಲಿ. ನಮ್ಮ ಓವರ್ ಆಲ್ ಶುಗರ್ ಲೆವೆಲ್ಸ್ ಏನಿದೆ ಅದ್ರ ಮೇಲೆ ಒಂದು ಇಂಪ್ಯಾಕ್ಟ್, ನಾವು ಹೇಗೆ ಇದ್ದೇವೆ, ನಾವು ಮೆಂಟಲಿ ತುಂಬ ಕಾಮ್ ಆಗಿದ್ದೀವ ಅಥವಾ ತುಂಬ ಹೈಪರ್ ಆಗಿದ್ದೀವ, ಅದ್ರ ಮೇಲೆ ನಮ್ಮ ಶುಗರ್ ಲೆವೆಲ್ಸ್ ಡಿಸೈಡ್ ಆಗೋಂಥದ್ದು. ಅಥವಾ ನಮ್ಮ ಶುಗರ್ ಲೆವೆಲ್ಸ್ ಮೇಲೆ ವೈಸ್ ವರ್ಸ ಮೆಂಟಲ್ ಹೆಲ್ತ್ನು ಡಿಸೈಡ್ ಆಗಿರೋಂಥದ್ದು. ತುಂಬ ಸಲ ನೀವು ಗಮನಿಸಿರ್ಬೋದು, ಈ ಮಕ್ಕಳುಗಳಿಗೆ ಚಾಕ್ಲೇಟ್ ಕೊಟ್ಟಾಗ ಅಥವಾ ಅವರು ಸಿಹಿ ಪದಾರ್ಥಗಳನ್ನು ಸ್ವೀಕರಿಸಿದಾಗ ಇದ್ದಕ್ಕಿದ್ದಂಗೆ ಹೈಪರ್ ಆಗಿ ಕುಣಿದಾಡೋದು, ತುಂಬ ಕಿರ್ಚಾಡೋದು ಎಲ್ಲ ಮಾಡ್ತಾರೆ. ಇದು ಒಂದು ಸಂಬಂಧ ಪಡುತ್ತೆ. ಏನು ಅಂತಂದರೆ ಹೈ ಶುಗರ್ ಲೆವೆಲ್ಸ್ ಇದ್ದಾಗ ಹೈಪರ್ ಆಕ್ಟಿವಿಟಿ ಅಂತ ನಾವು ಹೇಳ್ತೀವಿ. ಅದನ್ನು ನಾವು ನಮ್ಮಲ್ಲೂ ಗಮನಿಸ್ಬೋದು. ದೊಡ್ಡವ್ರು ನಾವು ಸ್ವೀಟ್ ತಿಂದಾಗ ಒಂದು ಸ್ವಲ್ಪ ಟೈಮ್ ನಮಗೆ ತುಂಬ ಖುಷಿ ಅನಿಸುತ್ತೆ. ಸೊ ಈ ತುಂಬ ಖುಷಿ ಆಗೋದು ಏನಕ್ಕೆ ಅಂತಂದರೆ, ಸ್ವೀಟಲ್ಲಿರೋಂತಹ ಸೆರೋಟಿನಿನ್ ಏನಿದೆ ಅದು ಫೀಲ್ ಗುಡ್ ಹಾರ್ಮೋನ್. ಸೊ ಆ ಫೀಲ್ ಗುಡ್ ಹಾರ್ಮೋನಿಂದಾಗಿ ನಮಗೆ ಖುಷಿ ಆಗುತ್ತೆ. ಆದರೆ ಈ ಖುಷಿ ಎಷ್ಟು ಟೈಮ್ ಇರುತ್ತೆ? ಸ್ವಲ್ಪ ಟೈಮ್ ಮಾತ್ರ ಇರೋಂಥದ್ದು. ಅದಾದಮೇಲೆ ಆ ಖುಷಿ ಇರಲ್ಲ. ಈ ಇಮೋಷ್ನಲಿ ಈಟಿಂಗ್ ಇರೋ ಹ್ಯಾಬಿಟ್ಸ್ ಇರುತ್ತಲ್ಲ, ನಾವು ಮೆಂಟಲ್ ಹೆಲ್ತ್ ಅಂತ ಹೇಳೋದು. ಕೆಲವರು ತುಂಬ ಖುಷಿಯಾದಾಗ್ಲೂ ತುಂಬ ತಿಂತಾರೆ, ಇನ್ನು ಕೆಲವರು ತುಂಬ ಬೇಜಾರಾದಾಗ್ಲೂ ಆಹಾರದ ಮೊರೆ ಹೋಗೋದುಂಟು, ಅದರಲ್ಲೂ ಸ್ವೀಟ್ಸ್ ಮೊರೆ ಹೋಗೋದುಂಟು. ಅದು ಆ ಟೈಮಿಗೆ ಮಾತ್ರ ಒಂದು ಕಂಫರ್ಟ್ ಕೊಡುತ್ತೆ, ಆದರೆ ಅದು ತುಂಬ ಹೊತ್ತು ಇರಲ್ಲ. ಸ್ವಲ್ಪ ಹೊತ್ತು ಮಾತ್ರ ಏನು ಕಂಫರ್ಟ್ ಕೊಡುತ್ತೆ, ಅದರದ್ದು ಇಫೆಕ್ಟ್ ಶುಗರ್ ಲೆವೆಲ್ಸ್ ಮೇಲೂ ಇರುತ್ತೆ. ಯೂಶ್ವಲಿ ಏನಾಗುತ್ತೆ, ಇಂತಹ ಸಿಹಿ ಪದಾರ್ಥಗಳನ್ನು ಸ್ವೀಕರಿಸಿದಾಗ ಮನಸ್ಸಿಗೇನೋ ಖುಷಿ ಅಂತ ಅನಿಸುತ್ತೆ, ಆದರೆ ಲಾಂಗ್ ರನ್ನಲ್ಲಿ ಏನಾಗುತ್ತೆ, ನಮ್ಮ ಶುಗರ್ ಲೆವೆಲ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ನೀವು ಪ್ರತಿ ಸಲಿನೂ ಒಂಥರ ಜಾಸ್ತಿಗೆ ಅತಿಯಾದ ಸಕ್ಕರೆ ಸೇವನೆ ಮಾಡಿದಾಗ ಶುಗರ್ ಸ್ಪೈಕ್ಗಳಲ್ಲಿ ಏರುಪೇರು ಉಂಟಾಗಿ ನಮಗೆ ಶುಗರ್ ಪ್ರಾಬ್ಲಮ್ಗಳು, ಅಥವಾ ಈಗ ಪ್ರೀ ಡಯಾಬಿಟಿಕ್ ಇರ್ಬೋದು, ಡಯಾಬಿಟಿಕ್ ಬರೋಂಥದ್ದು. ಈ ದೃಷ್ಟಿಯಿಂದ ಮೆಂಟಲ್ ಹೆಲ್ತ್ ಮತ್ತು ನಮ್ಮ ಡಯಾಬಿಟಿಗೆ ಖಂಡಿತವಾಗ್ಲೂ ಸಂಬಂಧ ಇದೆ. ಈಗ ತುಂಬ ಜನ ನಾವು ಇಮೋಷ್ನಲ್ ಈಟಿಂಗ್ ಇದ್ದಾಗ ಅಥವಾ ಶುಗರ್ ಕ್ರೇವಿಂಗ್ಸ್ ಇದ್ದಾಗ ಹಲವಾರು ಕಾರಣಗಳಿಂದಾಗಿ ಇವುಗಳು ಬಂದಿರ್ಬೋದು. ಕೇವಲ ಎಕ್ಸ್ಟರ್ನಲ್ ಸ್ಟ್ರೆಸ್ ಮಾತ್ರ ಅಲ್ಲ, ಇಂಟರ್ನಲ್ ಸ್ಟ್ರೆಸ್ಸಲ್ಲೂ ನಮಗೆ ಈ ಥರ ಪ್ಯಾಟರ್ನ್ಗಳನ್ನು ನಾವು ನೋಡ್ತೀವಿ. ಮೆಂಟಲ್ ಹೆಲ್ತ್ ಅಂದರೆ ಒಂದು ಮನಸ್ಸು ಸಮಾಧಾನವಾಗಿ ಇಲ್ಲದೆ ಇದ್ದಾಗ್ಲೂ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಯೂಶ್ವಲಿ ನಾವು ಶುಗರ್ ಲೆವೆಲ್ಸನ್ನು ಮಾನಿಟರ್ ಮಾಡೋಕ್ಕೆ ಇವಾಗ ಟೆಕ್ನಾಲಜೀಸ್ ಬಂದಿದೆ. ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರಿಂಗ್ ಮೆಷಿನ್, ಅದು ಪ್ಯಾಚ್ ಅಂತ ಬರುತ್ತೆ. ಸೊ ಯೂಶ್ವಲಿ ಅದನ್ನು ನಾವು ಕೈಯಲ್ಲಿ ಪ್ಯಾಚ್ ಹಾಕ್ಕೊಂಡು ನಮ್ಮ ಗ್ಲೂಕೋಸ್ ಲೆವೆಲ್ಸನ್ನು ಮಾನಿಟರ್ ಮಾಡ್ತಾ ಇರೋದು. ಎವ್ರಿ 15 ಮಿನಿಟ್ಸಿಗೆ ಅದು ರೀಡಿಂಗ್ಸ್ ತೋರಿಸ್ತಾ ಇರುತ್ತೆ, ನಿಮ್ಮ ಶುಗರ್ ಲೆವೆಲ್ಸ್ ಇಷ್ಟಿದೆ ಅಂತ. ಸೊ ಅದನ್ನು ಹಾಕ್ಕೊಂಡು ನಾವು ಟ್ರೆಂಡ್ ನೋಡಿದಾಗ ಕ್ಲೈಂಟ್ಸ್ಗಳಲ್ಲಿ ಏನು ಅಂತಂದರೆ, ನೀವು ತುಂಬ ಬೇಜಾರಾದಾಗ ಅಥವಾ ತುಂಬ ಸಿಟ್ಟಾದಾಗ ಅಥವಾ ಆನ್ಸೈಟಿ ಇರುತ್ತಲ್ಲ, ಏನಾಗುತ್ತೆ ಏನೋ ಒಂದು ಭಯ ಬಂದಾಗ ಆ ಸಂದರ್ಭದಲ್ಲೆಲ್ಲ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಹೀಗೆ ಇದು ಪದೇ ಪದೇ ನಿಮ್ಮ ದೇಹದಲ್ಲಿ ಪ್ರತಿನಿತ್ಯ ಆಗ್ತಾ ಬಂದಾಗ, ಶುಗರ್ ಸ್ಪೈಕ್ ಆದಾಗ ಕೇವಲ ಆಹಾರ ಮಾತ್ರ ಅಲ್ಲ, ನಿಮ್ಮ ಥಾಟ್ ಪ್ರಾಸೆಸ್ ಕೂಡ ನಮ್ಮ ಶುಗರ್ ಸ್ಪೈಕ್ಸನ್ನು ಜಾಸ್ತಿ ಮಾಡಬಹುದು. ಸೊ ಏನು ಯೋಚನೆ ಮಾಡ್ತೀರಾ, ಅದಕ್ಕೇ ಹೇಳೋದು ತುಂಬ ಚಿಂತೆ ಮಾಡಬಾರ್ದು. ತುಂಬ ಚಿಂತೆ ಮಾಡಿದ್ರೆ ಆರೋಗ್ಯ ಸಮಸ್ಯೆ ಆಗುತ್ತೆ. ಸೊ ತುಂಬ ಚಿಂತೆ ಮಾಡೋದ್ರಿಂದ ಡಯಾಬಿಟೀಸ್ ಬರುವ ಸಾಧ್ಯತೆಗಳು ಇವೆ. ವೆರಿ ಸಿಂಪಲ್ ರೀಸನ್, ಯಾಕೆಂತಂದರೆ ಶುಗರ್ ಸ್ಪೈಕ್ ಆಗೋಂಥದ್ದು. ಯಾಕೆಂತಂದರೆ ನೀವು ಯಾವುದಾದ್ರೂ ಅತಿಯಾಗಿ ಮಾಡಿದಾಗ ಒಂದು ಸ್ಟ್ರೆಸ್ ಮೋಡ್, ಬಾಡಿ ಏನೇ ಸಮಸ್ಯೆ ಬಂದ್ರೂ ಅದನ್ನು ತಡೆಗಟ್ಟಕ್ಕೆ ಟ್ರೈ ಮಾಡುತ್ತೆ. ಸೊ ಆ ತಡೆಗಟ್ಟುವ ಪ್ರಕ್ರಿಯೆಯಲ್ಲಿ ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತಲ್ಲ, ಆ ಸ್ಟ್ರೆಸ್ಸು ಇನ್ಸುಲಿನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಸ್ಟ್ರೆಸ್ ಹಾರ್ಮೋನ್ಸ್ಗಳು ಜಾಸ್ತಿ ಆದಂಗೆ ನಮ್ಮ ಓವರ್ ಆಲ್ ಇನ್ಸುಲಿನ್ ಏನಿದೆ, ಇನ್ಸುಲಿನ್ನೇ ನಮ್ಮ ಶುಗರ್ ಲೆವೆಲ್ಸನ್ನು ಮ್ಯಾನೇಜ್ ಮಾಡೋಂಥದ್ದು. ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡದೇ ಇದ್ದಂಗೆ ಮಾಡುತ್ತೆ. ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋಂಥದ್ದು. ಇದು ಪದೇ ಪದೇ ಆದಾಗ, ಯಾವುದೋ ಒಂದ್ಸಲಿ, ಈಗ ಒಂದು 10 ದಿವಸಕ್ಕೊಂದ್ಸಲಿ 15 ದಿವಸಕ್ಕೊಂದ್ಸಲಿ ಆದಾಗ ಅಷ್ಟೊಂದು ಪರಿಣಾಮಗಳು ನಮ್ಮ ದೇಹಕ್ಕೆ ಆಗಲ್ಲ. ಅದೇ ಈ ಪ್ಯಾಟರ್ನ್ ಪ್ರತಿನಿತ್ಯ ಆಗ್ತಾ ಹೋದಂಗೆ
ನಮ್ಮ ದೇಹಕ್ಕೆ ಸಮಸ್ಯೆ ಆಗೋದು. ಹಲವಾರು ವರ್ಷಗಳ ನಂತರ ನಮಗೆ ನಂದು ಡಯಾಬಿಟಿಕ್ ಆಗಿದ್ದೀನಿ ಯಾಕೆ ಅಂತ ಹಿಂದೆ ತೆಗೆದು ನೋಡಿದಾಗ ಕೆಲವೊಂದ್ಸಲಿ ಏನಾಗುತ್ತೆ, ತುಂಬ ಸರಿ ನನಗೆ ಕೆಲವು ಕ್ಲೈಂಟ್ಸ್ಗಳಿದ್ದಾರೆ, ನಾನು ಚೆನ್ನಾಗಿ ಆಹಾರ ತಗೋತೀನಿ, ಚೆನ್ನಾಗಿ ಆಕ್ಟಿವಿಟಿ ಇದೆ, ಆದರೂ ಯಾಕೆ ನನಗೆ ಡಯಾಬಿಟೀಸ್ ಬಂತು. ಹೀಗೆ ಡಯಾಬಿಟೀಸ್ ಯಾಕೆ ಬಂತು ಅಂತ ರೂಟ್ ಕಾಸ್ ಹುಡ್ಕಕ್ಕೆ ಹೋದಾಗ ಅವ್ರು ಚೆನ್ನಾಗಿ ನಿದ್ದೆ ಮಾಡ್ತಾ ಇರಲ್ಲ, ಅಥವಾ ಅವ್ರದಿಗೆ ಒಂಥರ ಸ್ಟ್ರೆಸ್ ಇರುತ್ತೆ, ಸರಿಯಾಗಿ ಒಂಥರ ಮೆಂಟಲಿ ಇಲ್ಲ, ನನಗೆ ತುಂಬ ಆ್ಯನ್ಸೈಟಿ ಅಥವಾ ನನಗೆ ತುಂಬ ಬೇಜಾರಾಗೋದು, ತುಂಬ ಬೇಗ ನನಗೆ ನಾನು ರಿಯಾಕ್ಟ್ ಮಾಡ್ತೀನಿ ಸಿಚುವೇಶನ್ಸಿಗೆ. ಹೀಗೆ ಹಲವಾರು ಮನಸ್ಸಿಗೆ ರಿಲೇಟೆಡ್ ಆಗಿರೋಂತಹ ಕಾರಣಗಳನ್ನು ನಾವು ನೋಡ್ತೀವಿ. ಸೊ ಕೇವಲ ನಮ್ಮ ಲೈಫ್ ಸ್ಟೈಲ್ ಅಂತ ಬಂದಾಗ ಕೇವಲ ಆಹಾರ ಮತ್ತು ನಮ್ಮ ಆ್ಯಕ್ಟಿವಿಟಿ ಅಲ್ಲ, ನಿದ್ದೆ ತುಂಬ ಇಂಪಾರ್ಟೆಂಟ್, ಜೊತೆಗೆ ನಮ್ಮ ಮಾನಸಿಕ ಆರೋಗ್ಯನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದರೆ ಮನಸ್ಸು ಹೆಂಗಿದೆ ಅದ್ರ ಮೇಲೆ ನಮ್ಮ ಶುಗರ್ ಲೆವೆಲ್ಸು ಡಿಪೆಂಡೆಂಟ್ ಆಗಿರೋಂಥದ್ದು. ಯಾಕೆಂತಂದರೆ ನಮ್ಮ ಮನಸ್ಸು ತುಂಬ ಶಾಂತವಾಗಿದ್ದಾಗ ನಮ್ಮ ದೇಹನೂ ಶಾಂತವಾಗಿರುತ್ತೆ. ನಮ್ಮ ಮನಸ್ಸು ಕದಡಿದಾಗ ಅಲ್ಲಿ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಸೊ ಎನಿ ಟೈಮ್ ಸ್ಟ್ರೆಸ್ ಹಾರ್ಮೋನ್ ನಮ್ಮ ಬಾಡಿಲಿ ಕ್ರಿಯೇಟ್ ಆದಾಗ ಸ್ಟ್ರೆಸ್ ಹಾರ್ಮೋನ್ಸಿಂದಾಗಿ ಇನ್ಸುಲಿನ್ ಪ್ರಾಬ್ಲಮ್ ಆಗುತ್ತೆ. ಜೊತೆಗೆ ಸ್ಟ್ರೆಸ್ ಹಾರ್ಮೋನ್ಸ್ಗಳು ಜಾಸ್ತಿ ಆದಾಗ ತೂಕನೂ ಜಾಸ್ತಿ ಆಗೋಂಥದ್ದು. ಯಾಕೆಂತಂದರೆ ಬಾಡಿ ಸ್ಟ್ರೆಸ್ಸಲ್ಲಿದ್ದಾಗ ಏನೇ ಆಹಾರ ಸ್ವೀಕರಿಸಿದ್ರೂ ಅದೆಲ್ಲ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ. ಆಗ ಏನಾಗುತ್ತೆ, ತೂಕ ಜಾಸ್ತಿ ಆಗುತ್ತೆ. ತೂಕ ಜಾಸ್ತಿ ಆದಂಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಿಲ್ಡ್ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಬಿಲ್ಡ್ ಆದ ತಕ್ಷಣ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ಬೋದು. ಹೀಗೆ ಅದು ಯಾವುದೋ ಒಂದು ಸಣ್ಣ ಟ್ರಿಗರ್ ಏನಿದೆ, ಒಂಥರ ಕಂಟಿನ್ಯೂಸ್ ಸೈಕಲ್ ಅಂತ ನಾವು ಹೇಳ್ತೀವಿ. ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀವಿ, ಏನು ಅಂತಂದರೆ ಒಂದು ಶುರುವಾದರೆ ಸಾಕು, ಅದು ಒಂಥರ ಕೊಂಡಿ ಥರ, ಒಂದು ಶುರು ಅದನ್ನು ಸರಿ ಮಾಡೋಕ್ಕೋಸ್ಕರ ಇನ್ನೇನೋ ಒಂದು ಹಾಳಾಗೋಂಥದ್ದು. ಸೊ ಹೀಗೆ ಕಂಟಿನ್ಯೂಸ್ ಆಗಿ ಅದು ಹಾಳಾಗ್ತಾ ಹೋಗೋದು. ಆ ದೃಷ್ಟಿಯಿಂದ ನಮ್ಮ ಮನಸ್ಸನ್ನು ನಾವು ಚೆನ್ನಾಗಿ ಇಟ್ಕೋಬೇಕು, ಹತೋಟಿಯಲ್ಲಿ ಇರಬೇಕು. ಆವಾಗ ಮಾತ್ರ ನಾವು ಶುಗರ್ ಲೆವೆಲ್ಸನ್ನು ಮೇಂಟೈನ್ ಮಾಡೋಕ್ಕೆ ಸಾಧ್ಯ. ನಾವು ಇವಾಗ ಮನಸ್ಸನ್ನು ಚೆನ್ನಾಗಿ ಇಟ್ಕೋಬೇಕು ಅಂತಂದಾಗ ಜಾಸ್ತಿ ನಾವು ಕಾಮ್ ಮಾಡೋಂಥದ್ದು. ಸೊ ಆಹಾರ ಮುಖಾಂತರನೂ ನಮ್ಮ ಮನಸ್ಸನ್ನು ನಾವು ಹತೋಟಿಗೆ ತಗೋಬೋದು. ಕೇವಲ ಈಗ ಒಂದಿಷ್ಟು ಈಗ ಧ್ಯಾನ ಮಾಡೋದು ಇರ್ಬೋದು, ಅಥವಾ ಪ್ರಾಣಾಯಾಮ ಮಾಡೋದು, ಈ ಮುಖಾಂತರನೂ ನಾವು ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು. ಜೊತೆಗೆ ಆಹಾರದ ಮುಖಾಂತರ ಅಂದರೆ ಇವಾಗ ಕ್ಯಾಮಮೈಲ್ ಟೀ ಥರ ಅಥವಾ ಸ್ಯಾಫ್ರನ್, ಇದು ಕೇಸರಿ ಏನಿದೆ, ಅದು ಮನಸ್ಸನ್ನು ಕಾಮ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಜಾಯಿಕಾಯಿ ಇರ್ಬೋದು. ಹೀಗೆ ಕೆಲವೊಂದು ಪದಾರ್ಥಗಳು ನಮ್ಮನ್ನು ಸ್ಟ್ರೆಸ್ಸನ್ನು ಕಮ್ಮಿ ಮಾಡೋಕ್ಕೆ ಸಾಧ್ಯ ಇದೆ. ಈ ಥರ ಸ್ಟ್ರೆಸ್ಸನ್ನು ಕಮ್ಮಿ ಮಾಡಿಕೊಂಡಾಗ ನಮಗೆ ಇದರಿಂದ ಆಗುವಂಥ ಈ ಸ್ಟ್ರೆಸ್, ಈಗ ಮೆಂಟಲ್ ಸ್ಟ್ರೆಸ್ ರಿಲೇಟೆಡ್ ಆಗಿ ಶುರುವಾಗುವಂತಹ ಬೇರೆ ಬೇರೆ ಕಾಯಿಲೆಗಳು ಏನಿದೆ ಅವುಗಳಿಂದ ನಾವು ತಡೆಗಟ್ಟಕ್ಕೆ ಸಾಧ್ಯ ಇದೆ. ಸೊ ಯಾವಾಗಲೂ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಲೈಕ್ ಮೆಗ್ನೀಷಿಯಮ್ ಇರ್ಬೋದು, ವಿಟಮಿನ್ ಡಿ, ಅವುಗಳೆಲ್ಲ ಸ್ಟ್ರೆಸ್ಸನ್ನು ಕಮ್ಮಿ ಮಾಡೋಕ್ಕೆ ತುಂಬ ಸಹಾಯಕಾರಿ. ಇಂತಹ ಪದಾರ್ಥಗಳನ್ನು ನಾವು ಪ್ರತಿನಿತ್ಯ ಸ್ವೀಕರಿಸಿದಾಗ, ಈಗ ನಾವು ಸ್ಟ್ರೆಸ್ಸಲ್ಲಿ ಇದ್ದೀವಿ ಅಂತ ಗೊತ್ತಾದಾಗ ಬೇರೆ ಬೇರೆ ಡಯಟ್ ಪರ್ಸೆ ಪ್ಲಸ್ ಆ್ಯಕ್ಟಿವಿಟಿ, ಮತ್ತು ನಾನು ಹೇಳ್ದಂಗೆ ಚೆನ್ನಾಗಿ ನಿದ್ದೆ ಮಾಡೋಂಥದ್ದು ಅಥವಾ ಪೂರಕವಾಗಿರುವಂತಹ ಧ್ಯಾನ ಮಾಡೋಂಥದ್ದು, ಹೀಗೆ ಮಾಡುವ ಮುಖಾಂತರ ಸ್ಟ್ರೆಸ್ ಕಮ್ಮಿ ಮಾಡಿಕೊಂಡಾಗ, ಮೆಂಟಲ್ ಹೆಲ್ತನ್ನು ಚೆನ್ನಾಗಿ ಇಟ್ಕೊಂಡಾಗ, ಡಯಾಬಿಟೀಸ್ ಬಾರದೇ ಇದ್ದಂಗೆ ಅಥವಾ ನಮ್ಮ ಶುಗರ್ ಲೆವೆಲ್ಸ್ ಏರುಪೇರು ಆಗದೇ ಇದ್ದಂಗೆ ಮೇಂಟೈನ್ ಮಾಡಿಕೊಂಡು ಚೆನ್ನಾಗಿ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ.